ಫಸ್ಟ್ ಪ್ರಕರಣದಲ್ಲಿ ಇವತ್ತು ಎರಡು ಕೇಸ್ ಇದೆ, ಎರಡು ಚಾರ್ಜ್ ಶೀಟ್ ಇತ್ತು. 181/22, 182/22 ಅಂತ ಎರಡು ಕೇಸಲ್ಲೂ ಕೂಡ ಇವತ್ತು ಬಿಡುಗಡೆ ಆಗಿದೆ, ಅಕ್ವಿಟ್ ಅಂತ ಆಗಿದೆ. ಯಾವ ಗ್ರೌಂಡ್ ಮೇಲೆ ಅಕ್ವಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ಜಜ್ಮೆಂಟ್ ಇನ್ನೂ ನೋಡಿಲ್ಲ. ಜಜ್ಮೆಂಟ್ ಕರೆಕ್ಷನ್ ಆದ್ಮೇಲೆ ನಾಳೆ ನಾಡಿದ್ರೆ ಸಿಗ್ಬೋದು ನಮಗೆ. ಇದ್ರ ಮೇಲೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ ಸ್ಟೇಟ್ ಪರವಾಗಿ. ಅಂದ್ರೆ ಈಗ ಅವರು ಜಿಲ್ಲೆಗೆ ಬರದಂತೆ ನಿರ್ಬಂಧ ಆಯ್ತು ಸರ್. ಅಲ್ಲ, ಅದು ಇನ್ನು ನಿರ್ಬಂಧ ಈ ಕೇಸಲ್ಲಿ ತೆರವಾಗಿದೆ ಅಂತಾನೆ ಅರ್ಥ, ಗೊತ್ತಾಯ್ತಾ? ಇನ್ನೊಂದು ಕೇಸಲ್ಲಿ ಅದು ಎರಡನೇ ಪ್ರಕರಣದಲ್ಲಿ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ. ಅದು ಮೋಸ್ಟ್ಲಿ ನಾಳೆ ನಾಡಿದ್ದೇನೋ ಹೈಕೋರ್ಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇನಾದ್ರು ಸ್ಟೇ ವೆಕೆಟ್ ಆಯ್ತು ಅಂದ್ರೆ ಎರಡನೇ ಪ್ರಕರಣದಲ್ಲೂ ಕೂಡ ಅವ್ರಿಗೆ ಮತ್ತೆ ಶುರುವಾಗುತ್ತೆ ಪ್ರಕರಣ ಕೋರ್ಟ್ ಅಲ್ಲಿ. ಅಂದ್ರೆ ಅದರಲ್ಲೂ ಬೇಲ್ ಅದರಲ್ಲಿ ಇನ್ನು ಇದುವರೆಗೂ ತಗೊಂಡಿಲ್ಲ ಅವರು. ಇಲ್ಲಿ ಏನು ಟ್ರಯಲ್ ಕೋರ್ಟ್ ಅಲ್ಲಿ ಬೇಲ್ ಹಾಕಿದ್ರು, ಅದು ವಜಾ ಆಯ್ತು. ಅದ್ರ ಮೇಲೆ ಅವ್ರು ಹೈಕೋರ್ಟ್ಗೆ ಹೋಗಿದ್ರು, ಹೈಕೋರ್ಟ್ ಅಲ್ಲಿ ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಆ ಕೇಸಲ್ಲಿ ಇನ್ನೂ ಬೇಲ್ ಅವ್ರಿಗೆ ಸಿಕ್ಕಿಲ್ಲ. ಆ ಕೇಸಲ್ಲಿ ಅವ್ರು ಬೇಲ್ ತಗೋಬೇಕು. ಬೇಲ್ ತಗೊಳ್ಳೋದಕ್ಕೆ ಎರಡು ತರ ಇದೆ, ಒಂದು ರೆಗ್ಯುಲರ್ ಬೇಲು, ಒಂದು ಆಂಟಿಸಿಪೇಟರಿ ಬೇಲು ಅಂತ, ಗೊತ್ತಾಯ್ತಾ? ಹಾಗಾಗಿ ನೋಡ್ಬೇಕು ಅವರು.